ಅಣ್ಣ ನಾಳೆ ಏನು ಗುತ್ತೂರು ಕಣ ನಡೀತಲ್ಲ ಭಾನುವಾರ, ಆ ಕಣದ ಬಗ್ಗೆ ಸ್ವಲ್ಪ ಜನಗಳಿಗೆ ಮಾಹಿತಿ ಇಲ್ಲ ಅಣ್ಣ. ಟಗರಿನ ಮಾಲೀಕರಿಗೆ ಸ್ವಲ್ಪ ಮಾಹಿತಿ ಹೇಳ್ರಿ. ಏನು ಎಡಲ್ ಆದ್ಮೇಲೆ ಎಂಟಲ್ ಆಡಿಸ್ತೀರ, ಅಥವಾ ಅಲ್ಲೇರದ ಮರಿಗೆ ಅವಕಾಶ ಐತ, ಅಥವಾ ಫೈಲ್ ಆದ ಮರಿಗ ಆಡಿಸ್ತೀರಾ, ಇಲ್ಲ ಎರಡಲ್ಲಿ ಕೆಡವಿದ್ ನಾಲ್ಕಲ್ಲಿಗೆ ಆಡ್ಸಬೇಕಾದ್ರೆ ಮೂರನೇ ರೌಂಡ್ ಬಂದು ಹಿಡಿಬೋದು. ಈ ಟೈಪ್ ಎಲ್ಲ ಗೊಂದಲ ಐತಿ, ಸ್ವಲ್ಪ ಹೇಳ್ರಣ ಅದ್ರ ಬಗ್ಗೆ. ನಾವು ಸೀರಿಯಲ್ ಪ್ರಕಾರ ಆಡಿಸ್ತೇವೆ. ಶನಿವಾರ ಚಲೋ ಮಾಡ್ತೇವೆ. ಮರಿ ಕುರಿಯಿಂದ ಎಂಟಲ್ ತನಕ ಸೀರಿಯಲ್ ಅಂದ್ರ ಯಾವರ ಅಲ್ಲಿ ಏರ್ಸಿದ್ರ, ಯಾವರ ಅಲ್ಲಿ ಕೆಡವಿದ್ರ ಫಸ್ಟ್ ರೌಂಡ್ ಗೊತ್ತಾಗ್ಲಿಲ್ಲ ಅಂದ್ರೂ ಎಲ್ಲಾರು ಬಂದ್ ನೋಡ್ಬೋದು. ನೆಕ್ಸ್ಟ್ ರೌಂಡಿಗೂ ಚಾನ್ಸ್ ಕೊಡ್ತೇವೆ ನಾವು. ಹೆಂಗಪ್ಪ ಅಂದ್ರ ಫಸ್ಟ್ ರೌಂಡ್ ಅಲ್ಲಿ ನೋಡಿ ಹೋಗಿರ್ತಾರ, ಅಲ್ಲಿ ನೋಡಿ ಹೋಗಿರ್ತಾರೆ. ಬೇರೆ ಕಣದಾಗೆಲ್ಲ ಎರಡನೇ ರೌಂಡ್ ಮೂರನೇ ರೌಂಡ್ ಎಂಟ್ರಿ ಇಲ್ಲ. ನಮ್ ಕಣದಾಗ ಎಂಟ್ರಿ ಐತಿ. ಎರಡನೇ ರೌಂಡ್ ನೋಡ್ಬೋದು, ಫೈನಲ್ಗೂ ಬಂದ್ ನೋಡ್ಬೋದು. ಫೈನಲ್ಗೆ ಬಂದ್ ನೋಡ್ಬೋದು. ಫೈನಲ್ಗೆ ಚೆನ್ನಾಗೈತಣ್ಣ, ಒಳ್ಳೆ ರೂಲ್ಸ್. ಯಾಕಂದ್ರೆ ಒಂದೊಂದ್ಸತಿ ಗೊತ್ತಾಗೋದಿಲ್ಲ ಕೆಲವೊಂದ್ ಮಂದಿಗೆ. ಮರಿ ಹಾಕಿದ ಮೇಲೆ ಎಲ್ಲರಿಗೂ ಗೊತ್ತಿರ್ತೈತಿ, ಬಂದ್ ಹೇಳಕ್ಕಲ್ಲ. ಹಂಗಾಗಿ ಎಲ್ಲದಕ್ಕೂ ಔಷಧಿ ಕೊಡ್ತೇವೆ ನಾವು. ಬಂದ್ ಹಿಡಿಬೋದು, ಮೂರನೇ ರೌಂಡ್ ಬಂದ್ ಹಿಡಿಬೋದು, ಎರಡನೇ ರೌಂಡ್ ಬಂದ್ ಹಿಡಿಬೋದು, ಫೈನಲ್ ತನಕ ಬಂದ್ ಹಿಡಿಬೋದು. ಹಂಗಾಗಿ ಅದು ಒಂದು ಮಾಡಿದೆ ನಮ್ ಕಣದಾಗ. ಮತ್ತೆ ಇನ್ನೂ ಒಂದಣ, ಅಲ್ಲಿ ಏರ್ಸಿದ ಮರಿಗೆ ಅವಕಾಶ ಆಯ್ತಾ? ಅಲ್ಲಿ ಏರ್ಸಿದ ಮರಿಗೆ ಅವಶ್ಯಕತೆ ಇಲ್ಲ, ಅವಕಾಶ ಇಲ್ಲ. ತಗೊಂಬಂದು ಗೊತ್ತಿಲ್ದಂಗೆ ಹಾಕಿ ಬಂದಿರ್ತಾರ, ಎಂಟ್ರಿ ಫೀಸ್ ಕಟ್ಟಿರ್ತಾರ. ಮೂರನೇ ರೌಂಡ್ ಹಿಡಿಬೋದು ಅಂತ ಅದಕ್ಕೆ ಅಂದ್ರೆ ಎಂಟ್ರಿ ಫೀಸ್ ಕಟ್ಟಿರ್ತಾರ. ಫಸ್ಟ್ ರೌಂಡ್ ಹಿಡಿತೀರಿ, ಎಂಟ್ರಿ ಫೀಸ್ ವಾಪಸ್ ಕೊಡ್ತೀರಾ? ಅವಶ್ಯಕತೆ ಇಲ್ಲ, ಅಲ್ಲೇ ನೋಡ್ಕೊಂಡು ಮರಿಗಳು ಹಾಕಿ ಬರ್ಬೇಕಂತ ಹೇಳ್ತಾನೆ ನಾನು. ಈಗ ಹಂಗೇನ ಪ್ರಕಾರ ಆಡಿಸ್ತೇವೆ. ಹರಿಹರ ಮತ್ ಸುತ್ತಮುತ್ತ ಎಲ್ಲಾ ನಮ್ ಫ್ರೆಂಡ್ಸ್ ಎಲ್ಲ ಬರ್ಬೇಕು, ಕುರಿಗಳು ಹಾಕ್ಬೇಕು, ನಮ್ ಕಣಕ್ಕ ಸಾಕಾರ ಮಾಡ್ಬೇಕಂತ ಹೇಳ್ತೇವೆ. ಈಗ ಎಲ್ಲಾರ್ದು ಒಂದು ಗೊಂದಲ ಏನೈತಪ್ಪ ಅಂತಂದ್ರ, ಗಜಿನಿ ಬಾಟ್ಲಿ ಗುಡಮ್ ಸಂತಾನರು ಬೈಕ್ ಕೊಡ್ತಾರ ಅಂತಂದ್ರೆ ನೀವು ಗ್ರೂಪ್ ಹಾಕಿರಿ, ಅವ್ರು ಕುರಿನ ಹಾಕ್ಸಿ ಅವ್ರದೇ ಫಸ್ಟ್ ಮಾಡಿಸ್ತಾರ ಅನ್ನೋ ಒಂದು ಹೂವ ಮಾತುಗಳು ಕೇಳಿ ಬರ್ತದವು. ಅದ್ರ ಬಗ್ಗೆ ನೀವೇನ್ ಗಜಿನಿ ಹಾಕ್ತಾರ ಇಲ್ಲ? ಸಂತಣ್ಣರು ನಮ್ ಕಣಕ್ ಫುಲ್ ಸಪೋರ್ಟ್ ಮಾಡ್ತಾ ಇದಾರ. ನಮ್ದೇ ಕಣ ಅಂತಂದೇಳಿ ತಿಳ್ಕೊಂಡ್ ನಮ್ ಕಣಕ್ಕ ಅವರು ಬರ್ತಾ ಇದಾರ. ಮರಿ ಹಾಕಲ್ಲ, ಅವರೇ ಬಂದ್ ನಡ್ಸ್ಕೊಡ್ತಾರ. ಅವ್ರು ಫಸ್ಟ್ ಪ್ರೈಸ್ ಕೊಡ್ಸಿದಾರೆ. ಹಂಗಾಗಿ ನಮ್ ಕುರಿ ಹಾಕಿ ನಾವೇ ಕಣ ಫಸ್ಟ್ ಮಾಡ್ಕೊಂಡ್ರ ಎಲ್ಲಿ ನಮಗೆ ಬೆಲಿ ಇರೋದಿಲ್ಲ ಅಂತಂದೇಳಿ ಅವ್ರು ಖುದ್ದಾಮೆ ನಮ್ ಕಣದಾಗ ಬಂದ್ ಅವರೇ ಆಡಿಸ್ತಾರ, ಮರಿ ಹಾಕೋದಿಲ್ಲ ಕಣಕ್ಕ. ಹಂಗಂದ್ರೆ ಗಜಿನಿ ನಿಮ್ ಕಣಕ್ಕೆ ಬರಲ್ಲ? ಇಲ್ಲ, ಏನ್ ಬಂದ್ರೆ ಕೂಡ ಸನ್ಮಾನ ಮಾಡಿ ಕಳಿಸ್ತೀವಿ. ಸನ್ಮಾನ ಮಾಡಿ ಕಳಿಸ್ತೇವೆ. ಬರ್ತೈತಿ ಮರಿ ಬಂದ್ರೆ ಸನ್ಮಾನ ಮಾಡಿ ಕಳಿಸ್ತೇವೆ. ಮರಿ ಹಾಕ್ಯಾಂಬ ಬರ್ತಾರ, ಸನ್ಮಾನ ಮಾಡಿ ಕಳಿಸ್ತೇವೆ. ನಮ್ ಕಣದಾಗ ಅವ್ರು ಆಡ್ಸೋದಿಲ್ಲ. ಅದೇ ಈ ಒಂದು ಗೊಂದಲಕ್ಕ ನಾವೇ ಇಟ್ಟು ನಾವೇ ಬೈಕ್ ಹೊಡ್ಕೊಂಡ್ ಹೋದ್ವಿ ಅಂತಾರ ಅಂತಂದೇಳಿ ಆ ತರ ನಮ್ ಕಣ ಬಿಟ್ಟು ಬೇರೆ ಕಣಕ್ಕ ನಾವೇ ಎಲ್ಲಾರು ನಿಂತ್ಕೊಂಡ್ ಆಡಿಸ್ತೇವೆ. ಅದನ್ನ ಹೋದ್ ವರ್ಷ ನೀವು ಇದೇ ಕಣ ನಡೆಸಿದಾಗ ಈ ಕಣದಾಗ ಒಂದ್ ಒಳ್ಳೆ ಮರಿ ಸ್ಪಾಟ್ ಆಗಿತ್ತು. ಹೌದು, ಹಿಂದೂ ಹುಲಿ ಹರ್ಷ. ಆ ಟಗರಿನ ಕಡೆಯಿಂದ ಯಾವ್ದು ಕುರಿಗಳು ಬರ್ತಾ ಇದಾವ? ಹೌದು, ಅವರು ಒಂದ್ 2-3 ಮರಿ ಹಾಕಕತ್ತಾರ ಹಿಂದೂ ಹುಲಿ ಹರ್ಷ ಅಂತಂದೇಳಿ ನಾವು ಅವನ್ನ ಸ್ವಾಗತಿಸ್ತೇವೆ ಮುಂದಿನ ಹೋದ ವರ್ಷದ. ತುಂಬಾ ಧನ್ಯವಾದಗಳಣ್ಣ. ನಿಮ್ಮ ಕಣ ಸಕ್ಸಸ್ ಆಗ್ಲಿ. ನಾವು ಕೂಡ ನಿಮ್ ಕಣಕ್ಕೆ ಬರ್ತೀವಿ. ಎಲ್ಲರೂ ಬರ್ಬೇಕು. ಎಲ್ಲಾ ಟಗರಿನ ಮಾಲೀಕರಿಗೆ ನಮ್ ಕಡೆಯಿಂದ, ಹರಿಹರ ದಾವಣಗೆರೆ ಶಿಪ್ ಲವರ್ಸ್ ಕಡೆಯಿಂದ ಕೂಡ ಕುರಿಗಳನ್ನ ಹಾಕಿ ಸಹಕರಿಸ್ರಿ. ಯಾಕಪ್ಪ ಅಂತಂದ್ರೆ ಮೋಸ, ಇನ್ನೊಂದು ಚೀಟಿ ಡಬ್ಬಿ ಕಟ್ಟಾಡಿಸ್ತೀರ, ಕೈಯಾಗ ಇಟ್ಟಾಡಿಸ್ತೀರ, ಏನು ಎತ್ತ ಚೀಟಿ ಡಬ್ಬಿ ಕಟ್ಟಿ ಆಡಿಸ್ತೀರ. ಅದು ಯಾಕಪ್ಪ ಅಂತಂದ್ರೆ ಕಷ್ಟಪಟ್ಟು ಕುರಿಗಳು ಸಾಕಿರ್ತಾರೆ. ಚೀಟಿನ ಅವ್ರ ಒಂದೊಂದ್ಸತಿ ಓದಿ ಹೇಳ್ಬೇಕು. ಯಾರ್ಯಾರ ಅನುಮಾನ ಬಂದ್ರೆ ಚೀಟಿ ತೋರ್ಸೋಣ ಅಂತಂದೇಳಿ ನೋಡ್ಕೊಂಡಿದ್ದು ಓದಿ ಹೇಳ್ಬೋದು. ನೋಡಪ್ಪ, ಇನ್ನೊಂದು ಮಾಹಿತಿ ಕೊಡೋರು ಅವ್ರು ಕಣದಾರ. ಏನಪ್ಪಾ ಅಂದ್ರೆ, ನೀವು ಚೀಟಿನ ಸೆಮಿಫೈನಲ್ ಇದ್ದಾಗ, ಇಲ್ಲಾಂದ್ರೆ ಮೂರನೇ ರೌಂಡ್ ಇದ್ದಾಗ ಚೀಟಿ ಯಾವ್ಯಾವ ಕುರಿಗೆ ಯಾವ್ಯಾವ ಓದ್ತಾರೆ ಅಂತಂದು ನಿಮ್ಗೆ ಡೌಟ್ ಇದ್ರೆ ನೀವು ಚೀಟಿನ ಬಂದು ಚೆಕ್ ಮಾಡ್ಬೋದಂತೆ. ಇಂಥ ಕಣ ನಿಮ್ಗೆ ಎಲ್ಲೂ ಸಿಗಲ್ಲ, ಯಾಕಂದ್ರೆ ತುಂಬಾ ನಿಯತಾಗಿ ಆಡಿಸ್ತಾ ಇದಾರೆ. ಇಂಥ ಕಣಕ್ಕೆ ಕುರಿಗಳನ್ನ ಹಾಕಿ ನೀವು ಸಹಕಾರ ಮಾಡಿದ್ರೆ ಮುಂಬರುವ ದಿನಗಳಲ್ಲಿ ಅವರು ಕೂಡ ಹೊನ್ನೂರಲ್ಲಿ ಏನು ಬುಲೆಟ್ ಗಾಡಿ, ನಮ್ಮ ಹರಿಹರ ದಾವಣಗೆರೆಯಲ್ಲಿ ಏನು ಬುಲೆಟ್ ಗಾಡಿ ಇಟ್ಟು ನಡೆಸಿರಲ್ಲ, ಆ ಥರನೇ ಕಣ ನಡೆಸ್ಬೇಕಂತಂದು ಅವ್ರು ಪ್ಲಾನ್ ಮಾಡ್ತಾರೆ. ಎಲ್ಲರ ಸಪೋರ್ಟ್ ಇರಲಿ. ಅದು ಭೀಷ್ಮ ಗ್ರೂಪ್ ಗುತ್ತೂರಿಗೆ ನಮ್ಮ ಕಡೆಯಿಂದನೂ ಸಪೋರ್ಟ್ ಇದೆ ಅಣ್ಣ. ನಾವು ಕೂಡ ಕುರಿಗಳನ್ನ ಹಾಕ್ತೀವಿ. ಪುರುಷಣ, ನೀವು ಕೂಡ ಕುರಿಗಳನ್ನ ಹಾಕಿ ಸಹಕರಿಸ್ರಿ. ಅದೇ ರೀತಿ ನಮ್ಮ ಗ್ರೂಪಿನ ಅಧ್ಯಕ್ಷರು ಮದಣ್ಣರು, ದಯವಿಟ್ಟು ಇವರು ಕೂಡ ಕುರಿಗಳನ್ನ ಹಾಕ್ತಿದ್ದಾರೆ. ಅವರು ಒಂದೆರಡು ಮಾತು ಮಾತಾಡಬೇಕು ಟೂರ್ನಿ ಬಗ್ಗೆ. ಟೂರ್ನಿಮೆಂಟ್ ಬಗ್ಗೆ ಏನು ಮಾತಾಡಲ್ಲ, ಕುರಿ ಆಡ್ಸಕ್ ಬಂದಿರ್ತಾರ, ಜಗಳ ಆಡ್ಲಂಗ ಖುಷಿಯಾಗಿ ಆಡ್ಸ್ಕೊಂಡು ಹೋಗ್ರಿ, ಜಿದ್ದು ಬಿಡ್ರಿ, ಸ್ನೇಹಿತರಾಗಿ ಎಲ್ಲ ಕುರಿಗಳು ಆಡ್ಸ್ಕೊಂಡು ಕಣಕ್ಕೆ ತೊಂದರೆ ಮಾಡಿಲ್ಲಂಗ ಕಣ ಸಕ್ಸಸ್ ಮಾಡ್ಕೊಡ್ರಿ ಅಷ್ಟೇ ಜನರಿಗೆ. ತುಂಬ ಧನ್ಯವಾದಗಳಣ್ಣ. ನಿಮ್ಮ ಅನುಭವ ನಮ್ಗೆ ತುಂಬಾ ಮುಖ್ಯ ಆಯ್ತು. ಅನುಭವದ ಮಾತು ಹೇಳಿದ್ರಿ. ಬರ್ರಿ ಸಂತಾನರೇ, ಡಾನ್ ಬದ್ರಿ ಸಂತಾನರು, ಇವರು ಕೂಡ ಒಬ್ಬ ಹಳೆಯ ಟಗರಿನ ಮಾಲೀಕರು. ಇವರು ಕೂಡ ಕಣಕ್ಕೆ ಎಂಟ್ರಿ ಇದ್ದಾರೆ. ಇವರು ಕೂಡ ರೆಫ್ರಿಗಳಾಗಿ ಕಾರ್ಯನಿರ್ವಹಿಸ್ತಾರೆ. ಅಣ್ಣ, ನಿಮ್ಮ ಅನಿಸಿಕೆ, ಅಭಿಪ್ರಾಯ? ಚೆನ್ನಾಗಿ ತೋರಿಸ್ತೀವಿ, 4 ಜನ ಮ್ಯಾಚ್. ಅದೇ ಅಣ್ಣ ಬೇಕಾಗಿದೆ ನಮ್ಗೆ. ಎಲ್ರು ಕೂಡ ಭೀಷ್ಮ ಗ್ರೂಪ್ ಪುತ್ತೂರಿಗೆ ಟಗರುಗಳನ್ನ ಹಾಕಿ ಸಹಕರಿಸ್ರಿ, ಟೂರಿನ ಯಶಸ್ವಿ ಗೊಳಿಸಿಕೊಡ್ರಿ. ಮತ್ತೇನಾದ್ರೂ ಡೌಟ್ಗಳು ಇರಬಾರ್ದು ಅಂತಂದು ಈ ವಿಡಿಯೋ ಮಾಡಿರೋದು.